ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುರುವಾರದ ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟೇ ಬಾಗಿಲಿಂದ ಸ್ಟಾರ್ಟ್ ಮಾಡೋಣ. ಬಾಗಿಲಲ್ಲಿ ರಂಗೋಲಿ ಬಿಟ್ಕೊಳ್ಳೋದ್ರಿಂದ ಮುಂದೆ ಯಾವ ಥರ ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಏನೂ ಕೆಲಸ ಇರಲ್ಲ ನಿಮಗೆ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಬಟ್ ಎಷ್ಟು ಕೆಲಸ ಇರುತ್ತೆ ಅಂತ ಅವ್ರಿಗೆ ತೋರಿಸ್ಬೇಕು ಅಂತ ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಾನು ಯಾವುದೇ ವಿಡಿಯೋ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ, ಆವಾಗ ನನ್ನ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಬಾಗಿಲಿಗೆ ರಂಗೋಲಿ ಬಿಡ್ತಾನೆ ಇದ್ದೀನಿ. ಬೇಗ ಬೇಗ ಬಿಟ್ಟರು ಆಗ್ತಾಯಿಲ್ಲ, ತುಂಬ ಕೆಲಸ. ಗುರುವಾರ ಬಂದರೆ ಗುರುವಾರ, ಸೋಮವಾರ, ಶನಿವಾರ ತುಂಬ ಕೆಲಸ ಇರುತ್ತೆ ನನಗೆ. ನೋಡಿ ಎಷ್ಟೊತ್ತಾಯಿತು ರಂಗೋಲಿ ಬಿಡ್ತಾನೆ ಇದ್ದೀನಿ, ಆಗ್ತಾನೇ ಇಲ್ಲ. ಈಗ ಮುಗೀತು. ನೆಕ್ಸ್ಟು ಆಚೆ ಬಿಡ್ತಿದ್ದೀನಿ. ಆಚೆ ಬಿಟ್ಟು ನೋಡಿ ನೆಕ್ಸ್ಟ್ ಆದಮೇಲೆ ಕಿಚನಿಗೆ ಬರ್ತೀನಿ. ಕಿಚನಿಗೆ ಬಂದ ತಕ್ಷಣ ಸ್ಟವ್ನ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಳ್ಳೋದೇ ನನ್ನ ಕೆಲಸ, ಯಾಕಂದರೆ ನಾನು ಯಾವಾಗಲೂ ಸ್ಟವ್ ಒರೆಸ್ಕೊಳ್ದೆ ಮುಂದೆ ಯಾವುದೇ ಕೆಲಸ ಮಾಡಲ್ಲ ನಾನು. ಹಾಗೆ ಸ್ಟವ್ ಎಲ್ಲ ಒರೆಸ್ಕೊಂಡೆ. ನೋಡಿ ಒರೆಸ್ಕೊತಾನೆ ಇದ್ದೀನಿ, ಮುಗಿತಾನೆ ಇಲ್ಲ ಕೆಲಸ. ನಮ್ಮ ಹಸ್ಬೆಂಡ್ ಬೇಗ ಹೋದರು ಇವತ್ತು. ಅದಾದಮೇಲೆ ನನಗೆ ನೀರು ಬಿಸಿ ಮಾಡಿ ಕೊಟ್ಟು ಹೋಗಿದ್ರು. ಬಟ್ ಆದರೂ ನನ್ನ ಕೆಲಸ ಮುಗಿಯೋದೇ ಇಲ್ಲ, ಎಷ್ಟು ಕೆಲಸ ಮಾಡಿದ್ರು. ನೋಡಿ ಇನ್ನು ಒರೆಸ್ತಾನೆ ಇದ್ದೀನಿ. ಅದಾದಮೇಲೆ ಎಲ್ಲ ಪಾತ್ರೆನ ತೆಗೆದು ಸ್ಟ್ಯಾಂಡಲ್ಲಿ ಜೋಡಿಸ್ಕೊಂಡೆ. ಯಾಕಂದರೆ ಕೆಲಸ ಜಾಸ್ತಿ ಇರುತ್ತಲ್ವ, ರಾತ್ರಿ ಎಲ್ಲ ನಾನು ಏನೂ ಕೆಲಸ ಮಾಡಲ್ಲ ಬೆಳಗ್ಗೆ ಎದ್ದು. ಅದಾದಮೇಲೆ ಟೀಗೆ ಇಡ್ತೀನಿ ನೋಡಿ. ಟೀಗೆ ಇಟ್ಟಿದ್ದಾದಮೇಲೆ ನೋಡಿ ಹಿಂಗೇ ಪಾತ್ರೆ ಎಲ್ಲ ತೊಳ್ಕೊಬೇಕು ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಪಾತ್ರೆ ತೊಳೆಯೋದು, ಆ ಕಡೆ ಓಡಾಡೋದು, ಆಮೇಲೆ ಟೀ ಸೋಸ್ಕೊತೀನಿ. ಒಬ್ಬಳೇ ಇದ್ನಲ್ಲ, ಟೀ ಮಾಡಿ ಆರಾಮಾಗಿ ಕುತ್ಕೊಂಡು ಕುಡಿಯೋಣ ಅಂತ ಬಂದೆ. ಅದೇ ಕೆಲಸ ಟೆನ್ಷನ್, ಕೆಲಸ ನೆನಪು ಬಂದುಬಿಡ್ತು. ಆದಷ್ಟು ಯಾವುದೇ ಬೇಗ ಎದ್ದು ನಿಂತ್ಕೊಂಡೆ ಟೀ ಕುಡಿದೆ. ನೋಡಿ ಕೆಲಸ ಜಾಸ್ತಿ, ಹಾಗಾಗಿ ಗುರುವಾರ ಆದಮೇಲೆ ಪಾತ್ರೆ ಜಾಸ್ತಿ ಇದ್ವು. ನೆನ್ನೆ ನಮ್ಮ ಅತ್ತೆ ಬೇರೆ ಇದ್ರಲ್ಲ, ಪಾತ್ರೆ ಬೇರೆ ಜಾಸ್ತಿ ಇದ್ವು. ಹಾಗಾಗಿ ಪಾತ್ರೆ ತೊಳೆಯೋಣ ಅಂತಂದು ಪಾತ್ರೆ ತೊಳಿತಾ ಇದ್ದೀನಿ. ನೋಡಿ ಎಷ್ಟು ಕೆಲಸ ಇರುತ್ತೆ. ಗಂಡು ಮಕ್ಕಳಿಗೆ ಏನೂ ಕೆಲಸ ಇರಲ್ಲ ಅಂತಾರೆ. ಹಾಗಾಗಿ ನೋಡಿ ಎಷ್ಟು ಕೆಲಸ ಅಂತ ತೋರಿಸ್ಬೇಕಲ್ವ ಅವರಿಗೆ. ಅದಾದಮೇಲೆ ಲೈಫಲ್ಲಿ ಒಂದಿನ ಸುಖವಾಗಿರುತ್ತೆ, ಒಂದಿನ ದುಃಖ ಇರುತ್ತೆ. ಯಾವುದೇ ಥರ ಕಟ್ಸ್ಕೋಬಾರ್ದು. ಮನುಷ್ಯ ಅಂತ ಹುಟ್ಟಿದ ಮೇಲೆ ನೋವು ನಮಗೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ ಹೇಳಿ ಅಲ್ವಾ? ಯಾರೇ ಆಗಲಿ ನಾವು ಚೆನ್ನಾಗಿದ್ರೇ ನಮ್ಮ ಹತ್ರ ಬರೋದು, ನಾವು ಚೆನ್ನಾಗಿಲ್ಲ ಅಂದರೆ ಯಾರೂ ಬರಲ್ಲ. ಹಾಗೇ ಅಲ್ವಾ? ಸಂಬಂಧಿಕರಾಗಲಿ ಎಷ್ಟೇ ದೊಡ್ಡ ಸಂಬಂಧ ಇದ್ರೂ ಒಂದಲ್ಲ ಒಂದು ಸತಿ ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ. ಆವಾಗ ಬೇಜಾರಾಗ್ಬಿಡುತ್ತೆ. ಅದಾದಮೇಲೆ ಸಿಂಕ್ ತೊಳೆಯೋಣ ಅಂದ್ಬಿಟ್ಟು ನೀಟಾಗಿ ಸಿಂಕ್ ತೊಳಿತೀನಿ. ನಾನು ದಿನ ಸಿಂಕ್ ತೊಳಿತೀನಿ. ಯಾಕಂದರೆ ಸಿಂಕ್ ಸ್ಮೆಲ್ ಬಂದುಬಿಡುತ್ತೆ. ಸ್ಮೆಲ್ ಬಂದಾಗ ಒಂಥರ ಮನೇಲಿ ಇರೋಕ್ಕಾಗಲ್ಲ, ನೀಚಿನ ಸ್ಮೆಲ್ ಬರ್ತಾ ಇರುತ್ತೆ. ಅದರಿಂದ ಸಿಂಕ್ನ ನೀಟಾಗಿ ತೊಳಿಬೇಕು ಅಂತ ತೊಳಿತಾ ಇದ್ದೀನಿ ನೋಡಿ. ಹಂಗೇ ಅಲ್ವಾ, ತಂದೆ ತಾಯಿ ಇರಬೇಕಾದ್ರೇ ತವ್ರ ಮನೆ, ತಂದೆ ತಾಯಿ ಇರಬೇಕೇ ಎಲ್ಲ. ಅದಾದಮೇಲೆ ನಮ್ಮ ಮನೇಲಿ ಹೋದಾಗ ಎಲ್ಲ ಗಲೀಜು ಮಾಡಿ ಇಟ್ಟೋಗಿರ್ತಾರೆ, ಎಲ್ಲೆಲ್ಲಿ ಬಿಸಾಕಿ. ಅದನ್ನೆಲ್ಲ ಎತ್ತಿ ಸೈಡಿಗೆ ಇಡಬೇಕು. ಅದಾದಮೇಲೆ ರೂಮಿಗೆ ಬಂದು ನೋಡಿ ಮಂಚದ ಮೇಲೂ ಅಷ್ಟೇ ಎಲ್ಲ ಬೆಡ್ಶೀಟೆಲ್ಲ ಮಡ್ಚೋಣ ಅಂತ ಒಳಗೆ ಬಂದಿದ್ದೀನಿ. ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಮಾಡಿದ್ರು ಮುಗಿತಾನೇ ಇಲ್ಲ ಕೆಲಸ. ಅದಾದಮೇಲೆ ನೋಡಿ ಎಷ್ಟು ಕೆಲಸ ಇರುತ್ತೆ, ಏನು ಕೆಲಸ ಮಾಡ್ತೀರೋ ಅಂತ ಕೇಳ್ತಾರೆ. ಅದಾದಮೇಲೆ ಮಂಚದ ಮೇಲೆಲ್ಲ ನೀಟಾಗಿ ಒರೆಸ್ಕೋಬೇಕು. ಯಾಕಂದರೆ ಒಂದಿನ ಒರೆಸ್ಕೊಳ್ಳಿಲ್ಲ ಅಂದರೆ ಎಲ್ಲ ಧೂಳು ಕಟ್ಕೊಂಡ್ಬಿಡುತ್ತೆ. ಯಾಕಂದರೆ ರೋಡ್ ಸೈಡ್ ಮನೆ ಅಲ್ವಾ, ಹಾಗಾಗಿ ಸ್ವಲ್ಪ ಧೂಳು ಜಾಸ್ತಿ. ಅದಾದಮೇಲೆ ಕಸ ಗುಡಿಸ್ಕೊಂಬರೋಣ ಅಂತ ಕಸ ಗುಡಿಸ್ಕೊಂಬರ್ತಾಯಿದ್ದೀನಿ ನೋಡಿ. ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟೇ ಧೂಳು ಜಾಸ್ತಿ ಬರ್ತಾನೆ ಇರುತ್ತೆ. ಇದು ಸ್ವಲ್ಪ ರೋಡ್ ಸೈಡ್ ಮನೆ ಅಲ್ವಾ, ಹಾಗಾಗಿ ನೋಡಿ ಇವಾಗ ಕಸ ಬೇಗ ಗುಡಿಸ್ಕೊಂಬರೋಣ ಅಂತ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಯಾರೇ ಬಂದು ಬಳಗ, ಎಷ್ಟೇ ದೊಡ್ಡ ಬಳಗ ಇದ್ರೂ ಒಂದಲ್ಲ ಒಂದಿನ ಅವರೆಲ್ಲ ಬಿಟ್ಟು ಹೋಗ್ತಾರೆ. ಅವಾಗ ನಾವು ಒಂಟಿಯಾಗಿ ಇರಬೇಕಾಗುತ್ತೆ. ಜೊತೆಗೆ ಒಳ್ಳೆ ಗಂಡ ಇರಬೇಕು, ಹಾಗೆ ಅತ್ತೆ ಮಾವ ಮನೆ ಕಡೆ ಸಂಬಂಧ ಚೆನ್ನಾಗಿರಬೇಕು. ಆವಾಗ ಹೆಣ್ಮಕ್ಳ ಲೈಫ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಯಾವಾಗಲೂ ನೆಲ ಒರೆಸ್ಬೇಕಾದ್ರೆ ಗಂಜಲ, ಹಾಗೆ ಉಪ್ಪು ಮತ್ತು ಫ್ಲೋರ್ ಕ್ಲೀನರ್ ಹಾಕಿಯೇ ಒರೆಸೋದು. ಯಾಕಂದರೆ ಉಪ್ಪು ಯಾಕೆ ಹಾಕ್ಕೊತೀನಂದರೆ ಏನಾದರೂ ಮನೇಲಿ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅಂತೆ. ಹಾಗಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಬರ್ತೀನಿ ಯಾವಾಗಲೂ. ನೀವು ಹೀಗೇ ಮಾಡಿ ನೋಡಿ. ಎಷ್ಟು ನೆಲ ಒರೆಸಿದ್ರು ಹೋಗೋದೇ ಇಲ್ಲ, ಬೇಗ ಆಗೋದೇ ಇಲ್ಲ ಕೆಲಸ. ಹಾಗೇ ಅಲ್ವಾ, ಯಾರೇ ಇದ್ದರೂ ಇಲ್ದಿದ್ರೂ ನಮ್ಮ ಜೀವನ ನಾವು ನಡೆಸಲೇಬೇಕು. ಅದಾದಮೇಲೆ ಮ್ಯಾಟ್ನ ಅದಾದ ಜಾಗದಲ್ಲಿ ಸೇರಿಸ್ಬೇಕು, ಆವಾಗಲೇ ಸಮಾಧಾನ. ಇಲ್ಲಾಂದರೆ ಅದೇ ಬಿದ್ದಿದ್ರೆ ಅಲ್ಲೇ ಬಿದ್ದೋಗಿರುತ್ತೆ. ಅದಾದಮೇಲೆ ಸ್ನಾನ ಮಾಡ್ಕೊಂಬರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾಯಿದ್ದೀನಿ ನೋಡಿ. ಅದಾದಮೇಲೆ ಪೂಜೆ ರೆಡಿ ಮಾಡಿ ದೀಪ ಹಚ್ತಾ ಇದ್ದೀನಿ. ದೇವ್ರ ಹತ್ರ ಒಂದೇ ಬೇಡ್ಕೊಳ್ಳೋದು ನಾನು ಯಾವಾಗಲೂ, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ.
ಯಾರೇ ಕೆಟ್ಟದ್ದು ಬಯಸಿದ್ರೇನು ಒಳ್ಳೇದು ಬಯಸಿದ್ರೇನು ದೇವರು ನಮ್ಮ ಕಡೆ ಇದ್ದರೆ ಸಾಕು. ನಾನು ಪ್ರತಿ ಗುರುವಾರ ಹಾಗೇ ಬೇಡ್ಕೊಳ್ಳೋದು, ಅಪ್ಪ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು ಅಂತಾನೆ. ಬಟ್ ನನಗೆ ಯಾಕೋ ಅದು ಸರಿ ಹೋಗ್ತಾ ಇಲ್ಲ. ಯಾವಾಗಲೂ ಜಾಸ್ತಿ ಒಳ್ಳೆಯವರಾಗಿ ನಾವು ಯಾರ ಜೊತೆನೂ ಇರಬಾರ್ದು ಅಂತ ಅನಿಸುತ್ತೆ ಒಂದೊಂದು ಟೈಮು. ಅಷ್ಟು ಬೇಜಾರಾಗ್ಬಿಡುತ್ತೆ. ಜೀವನದಲ್ಲಿ ಏನೇ ಇಲ್ಲ ಅಂದರೂ ಬದುಕ್ಬೋದು, ಬಟ್ ನೆಮ್ಮದಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಹಣ, ಆಸ್ತಿ ಮತ್ತು ಮಗದೊಂದು ಇನ್ನೊಂದು ಮಾಡ್ಕೋಬೋದು, ಬಟ್ ನೆಮ್ಮದಿನ ಯಾರೂ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೇಳ್ತೀನಿ, ನಿಮ್ಗೆ ಏನೇ ಇದ್ರೂ ನೆಮ್ಮದಿ ಒಂದು ಇಟ್ಕೊಂಡು ಆರಾಮಾಗಿರಿ ಅಂತ. ದುಡ್ಡು ಆಸ್ತಿ ಎಲ್ಲ ಇಂಪಾರ್ಟೆಂಟ್ ಏನೂ ಅಲ್ಲ ಜೀವನದಲ್ಲಿ. ಅದನ್ನೇ ಯಾವಾಗ ಬೇಕಾದರೂ ಗಳಿಸ್ಕೋಬೋದು, ಆದರೆ ನೆಮ್ಮದಿ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ಅದು ಗಳಿಸೋಕ್ಕೂ ಆಗಲ್ಲ. ಹಾಗಾಗಿ ಹೇಳ್ತೀನಿ. ಅದಾದಮೇಲೆ ಹಾಲಲ್ಲಿ ಒಂದು ತಿಮ್ಮಪ್ಪನ ಫೋಟೋ ಇದೆ ನೋಡಿ, ಅದರಲ್ಲೂ ದೀಪ ಹಚ್ಚಿ ನಮ್ಮಮ್ಮನಿಗೂ ಉದ್ಗಡ್ಡೆ ಬೆಳಗ್ತೀನಿ ನಾನು. ನಮ್ಮಮ್ಮನಿಗೂ ಪೂಜೆ ಮಾಡ್ತೀನಿ. ನಮ್ಮಮ್ಮನೂ ಫೋಟೋ ಇಟ್ಕೊಂಡಿದ್ದೀನಿ ನಾನು ಮನೇಲಿ. ಅದಾದಮೇಲೆ ಬಾಗಿಲಿಗೆ ಹೋಗ್ತೀನಿ ನೋಡಿ. ಬಾಗಿಲಲ್ಲಿ ಯಾಕೆ ಬೇಡ್ಕೊತೀನಿ ದೇವ್ರ ಹತ್ರ, ಯಾಕಂದರೆ ದೇವರೇ ಎಲ್ಲ ಕೊಟ್ಟಿದ್ದೀಯಾ, ನೆಮ್ಮದಿ ಒಂದು ಕೊಡಪ್ಪ ಸಾಕು ಅಂತ. ನಮಗೆಲ್ಲ ಇದೆ, ಬಟ್ ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಬರುತ್ತೆ ಹೇಳಿ. ಯಾರೇ ಇದ್ದರೂ ಇಲ್ಲದಿದ್ರೂ ನೆಮ್ಮದಿ ಮುಖ್ಯ ಮನುಷ್ಯನಿಗೆ. ಜೀವನದಲ್ಲಿ ಸಾಕಷ್ಟು ಕಳ್ಕೊಂಡಿದ್ದೀವಿ ಅಂದರೆ ಬೇರೆ ಥರ ಅಲ್ಲ, ಕೆಲವೊಂದು ಟೈಮು ಅದನ್ನು